ಓಕೆ, ಈ ಸ್ಕ್ರೀನ್ ನಾವು ಏನಂತ ಕರಿತೀವಿ? ಇಲ್ಲಿ ಕಾಣ್ತಿರುವಂತ ಸ್ಕ್ರೀನ್ ಅನ್ನ ಕರಿತೀವಿ ಡೆಸ್ಕ್ಟಾಪ್ ಸ್ಕ್ರೀನ್. ನಿಮಗೆ ಏನು ಕಾಣ್ತಾ ಇದೆ ಈ ಸ್ಕ್ರೀನ್ ಅನ್ನ ಡೆಸ್ಕ್ಟಾಪ್ ಸ್ಕ್ರೀನ್ ಅಂತ ಕರಿತೀವಿ. ಇಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತದನ್ನ ಟಾಸ್ಕ್ ಬಾರ್ ಅಂತ ಕರಿತೀವಿ. ಟಾಸ್ಕ್ ಟಾಸ್ಕ್ ಬಾರ್ ಅಂತ ಕರಿತೀವಿ. ಇದು ಇಲ್ಲಿ ಕಾಣ್ತಿರೋದು. ಇಲ್ಲಿ ಏನೇನು ಸಿಗುತ್ತೆ ನಮ್ಗೆ? ಸರ್ಚ್ ಬಾರ್ ಅಂತ ಸಿಗುತ್ತೆ, ಮತ್ತೆ ಇದೆಲ್ಲ ಪಿನ್ ಟೂಲ್ಸ್ ಅಂತ ಕರಿತೀವಿ. ಇದು ನಾವೇ ಅಸೈನ್ ಮಾಡ್ಕೋಬಹುದು. ನಮಗೆ ಬೇಕು ಅಂದಾಗ ಶಾರ್ಟ್ ಕಟ್ ಅನ್ನ ನಾವು ಯಾವ ರೀತಿ ಇಟ್ಕೊಳ್ತೀವಿ ಆ ರೀತಿ ಇಲ್ಲಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ವಿಂಡೋಸ್ ಸ್ಟಾರ್ಟ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿ ನಮಗೆ ಇಂಟರ್ನೆಟ್ ಆಪ್ಷನ್ ಸಿಗುತ್ತೆ, ಸೌಂಡ್ ಆಪ್ಷನ್ ಸಿಗುತ್ತೆ, ಡೇಟ್ ಅಂಡ್ ಟೈಮ್ ಆಪ್ಷನ್ ಸಿಗುತ್ತೆ, ಮತ್ತೆ ಪ್ರೆಸೆಂಟ್ ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ ವೆದರ್ಸ್ ಇರ್ಬೋದು ಅಥವಾ ಕೆಲವೊಂದು ಅಪ್ಡೇಟ್ಸ್ ಇರ್ತಿರುತ್ತೆ. ಇಲ್ಲಿ ಕಾಣಿಸುವಂಥದ್ದು ಇದು ಅದು ಸ್ಕ್ರೀನ್ ಅಲ್ಲಿ ಫಸ್ಟ್ ಸ್ಕ್ರೀನ್ ಅನ್ನ ಕಂಪ್ಯೂಟರ್ ಸ್ಕ್ರೀನ್. ಓಕೆ, ಇದು ನಮಗೆ ಏನೇನು ಉಪಯೋಗ ಮತ್ತೆ ಏನೇನು ಮಾಡಬಹುದು? ಫಸ್ಟ್ ಟಾಸ್ಕ್ ಬಾರ್ ಅನ್ನ ಮುಗಿಸ್ಕೊಳ್ತೀನಿ. ಟಾಸ್ಕ್ ಬಾರ್ ನ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಬೇರೆದಕ್ಕೆ ಹೋಗೋಣ. ಫಸ್ಟ್ ಫಾರ್ ಎಕ್ಸಾಂಪಲ್ ಈಗ ಡೇಟ್ ಆನ್ ಟೈಮ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ನೋಡಿ. ಝೂಮಿಂಗ್ ಮಾಡ್ಕೊಂಡ್ರೆ ಝೂಮಿಂಗ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆ, ಡೇಟ್ ಅಂಡ್ ಟೈಮ್ ಇಲ್ಲಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಪ್ರೆಸೆಂಟ್ ಇವತ್ತಿನ ಡೇಟು ಮತ್ತೆ ಟೈಮ್ಸ್ ಏನಿದೆ ಅದನ್ನ ತೋರಿಸುತ್ತೆ. ಈ ಡೇಟು ಮತ್ತೆ ಟೈಮ್ ಅನ್ನ ನೀಟಾಗಿ ವರ್ಕ್ ಮಾಡಬೇಕಾದ್ರೆ ಇಲ್ಲಿ ಮದರ್ ಬೋರ್ಡ್ ಅಲ್ಲಿ ಒಂದು ಸೆಲ್ ಇದೆ. ವಾಚ್ಗೆ ಮತ್ತೆ ಕ್ಯಾಲ್ಕುಲೇಟರ್ಗೆ ಹಾಕ್ತಿವಿ, ಆ ಸೆಲ್ ಇರುತ್ತೆ. ಆ ಸೆಲ್ ಇದ್ರಾಗ ಮಾತ್ರ ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ವರ್ಕ್ ಆಗುತ್ತೆ. ನೀವು ಕಂಪ್ಯೂಟರ್ ಆಫ್ ಮಾಡಿದ್ರು ಕೂಡ ಏನಾಗುತ್ತೆ, ಈ ಸೆಲ್ ಮುಖಾಂತರ ಓಕೆ ಈ ಡೇ ಟು ಟೈಮ್ ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರುತ್ತೆ. ಬೈ ಚಾನ್ಸ್ ಇದು ಸೆಲ್ ವೀಕ್ ಆಯ್ತು, ಓಕೆ, ಸೆಲ್ ವೀಕ್ ಆಯ್ತು ಅಂದಾಗ ಡೇ ಟು ಟೈಮ್ ಏನಾಗುತ್ತೆ, ಆಟೋಮೆಟಿಕಲಿ ಬ್ಯಾಕ್ ಸೈಡ್ ಹೋಗುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರ್ ಏನ್ ಮದರ್ ಬೋರ್ಡ್ ಅನ್ನ ಏನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಓಕೆ, ರೋಮ್ ಅಂತ ಹೇಳಿದೆ, ರೀಡ್ ಓನ್ಲಿ ಮೆಮೊರಿ. ಈ ರೋಮ್ ಅಲ್ಲಿ ಕೆಲವೊಂದು ಅಪ್ಡೇಟ್ ಮಾಡಿಟ್ಟಿರ್ತಾರೆ ಮೊದಲೇ, ಅಂದ್ರೆ ಕಂಪ್ಯೂಟರ್ಸ್ ನ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿರ್ತಾರೆ. ಈ ಕಂಪ್ಯೂಟರ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿರೋಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಡೇ ಟು ಟೈಮ್ ಏನಿರುತ್ತೆ ಆಟೋಮೆಟಿಕಲಿ ಆ ಡೇ ಟು ಟೈಮ್ ಅನ್ನ ಏನ್ ಮಾಡ್ತಾರೆ, ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಏನಾದ್ರೂ ಬೈ ಚಾನ್ಸ್ ಇದು ಡಿಫಾಲ್ಟ್ ಆಯ್ತು, ಸೆಲ್ ಅನ್ನೋದು ವರ್ಕ್ ಆಗ್ತಿಲ್ಲ ಅಂದಾಗ ಏನಾಗುತ್ತೆ, ಇದು ಟೈಮ್ ನಿಮಗೆ ಆಟೋಮೆಟಿಕ್ ಬ್ಯಾಕ್ ಸೈಡ್ ಹೊರಟೋಗುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 2025 ಇದಾಗ್ತಿದೆ, ಮದರ್ ಬೋರ್ಡ್ ಮ್ಯಾನುಫ್ಯಾಕ್ಚರ್ ಬಂದಿರುವಂತದ್ದು 2020 ಅಂತ ಇಟ್ಕೊಳ್ಳೋಣ. ಓಕೆ, ಈ 2020ಗೆ ಮತ್ತೆ ಡೇಟ್ ಟೈಮ್ ಕೂಡ ಆಟೋಮೆಟಿಕಲಿ ಯಾವುದೋ ಒಂದು ಟೈಮ್ ಫಿಕ್ಸ್ ಆಗಿರುತ್ತೆ, ಆಟೋಮೆಟಿಕ್ ಆ ಟೈಮ್ ಸುಟ್ಟೋಗುತ್ತೆ. ಇದೇನಾದ್ರೂ ಸೆಲ್ ವೀಕ್ ಆಗಿತ್ತು ಅಂದ್ರೆ 2020 ಹೊಟ್ಟಾಗುತ್ತೆ, 5 years ಬ್ಯಾಕ್ ಹೊಟ್ಟಾಗುತ್ತೆ. ಅದು ಇದನ್ನ ನಮ್ಗೇನು ಉಪಯೋಗನಾ ಒಂದು ಕ್ವಶನ್ ಕೇಳ್ಬೋದು. ಇದನ್ನ ಯಾಕೆ ಹೇಳ್ತಾ ಇದೀವಿ? ಡೇ ಟು ಟೈಮ್ ನಮ್ಗೆ ಉಪಯೋಗನ ಏನ್ ಬಿಡಿ ಸರ್, ಕಂಪ್ಯೂಟರ್ ಅಲ್ಲಿ ಏನೋ ಡೇ ಟು ಟೈಮ್ ತೋರಿಸುವಂತ ಬೇಡವೇ ಬೇಡ, ನಮ್ಗೆ ವಾಚ್ ಇದೆ ಜೊತೆಗೆ ಮೊಬೈಲ್ ಇರುತ್ತೆ ಅನ್ಕೊಳ್ಬಹುದು ಅಲ್ವಾ? ಬಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಏನ್ ಇಂಪಾರ್ಟೆಂಟ್ ಇಲ್ಲಿ? ಮುಖ್ಯವಾಗಿ ನಿಮಗೆ ಡೇಟು ಮತ್ತೆ ಟೈಮ್ ಏನಾದ್ರೂ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಓಕೆ ಪ್ರಾಬ್ಲಮ್ ಆಗುವಂತದ್ದು ಹೇಳ್ತೀನಿ. ಸರ್ವರ್ ಓಕೆ, ಸರ್ವರ್ ಅಂತ ಏನಿದೆ, ಏನ್ ಸರ್ವರ್ ಅನ್ನೋದು ಕೆಲವ್ರಿಗೆ ಗೊತ್ತಿದೆ,
ಕೆಲವರು ಗೊತ್ತಿರೋದಿಲ್ಲ. ಸರ್ವರ್ ಅಂತ ಏನ್ ಮಾಡ್ತೀವಿ, ಸರ್ವರ್ ಮತ್ತೆ ಕ್ಲೈಂಟ್. ಇದು ಸರ್ವರ್ PC ಅಂತ ಕರಿತೀನಿ, ಮತ್ತೆ ಕ್ಲೈಂಟ್ PC. C1, C2, C3. ಕ್ಲೈಂಟ್ ಸಿ ಅಂದ್ರೆ ಕ್ಲೈಂಟ್. ಓಕೆ, ಇದು ಸರ್ವರ್. ಈ ಸರ್ವರ್ ಹೇಗೆ ಅಂತಂದ್ರೆ ಆಸ್ ಇಟ್ ಈಸ್ ಸ್ಟೋರ್ ಇದ್ದಾಗೆ, ಜನರಲ್ ಸ್ಟೋರ್. ನೀವು ಏನೇ ಕೇಳಿ ಏನಾಗುತ್ತೆ, ಯಾವ್ದಾದ್ರು ಒಂದು ಶಾಪ್ ಹೋಗ್ತೀರಾ, ಜನರಲ್ ಸ್ಟೋರ್ ಹೋಗ್ತೀರಾ, ಹೋದ ತಕ್ಷಣ ಏನ್ ಮಾಡ್ತೀವಿ, ಅಲ್ಲಿ ಶಾಪ್ಗೆ ಹೋಗಿ ನಿಮಗೆ ಬೇಕಾಗಿರೋದು ಕೇಳ್ತೀರಾ, ಏನ್ ಮಾಡ್ತೀರಾ, ರಿಕ್ವೆಸ್ಟ್ ಮಾಡ್ತೀರಾ. ಕೇಳೋದು ರಿಕ್ವೆಸ್ಟ್ ಅಂತ ಕರಿತೀವಿ. ರಿಕ್ವೆಸ್ಟ್ ಮಾಡ್ತೀವಾ, ಅದೇನ್ ಮಾಡುತ್ತೆ, ಜನರಲ್ ಸ್ಟೋರ್ ಅಲ್ಲಿ ಯಾರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ರಿಕ್ವೆಸ್ಟ್ ನೀವು ಏನ್ ಕೇಳಿದೀರಾ ಅದು ನಿಮ್ಗೆ ಕೊಡ್ತಾರೆ ಅಲ್ವಾ. ಓಕೆ, ಇದು ಈ ರೀತಿ ಪ್ರೋಸೆಸ್ ಆಗುವಂಥದ್ದು ಸರ್ವರ್ ಮತ್ತೆ ಕ್ಲೈಂಟ್ ಪ್ರೋಸೆಸ್ ಆಗುವಂತ ರೀತಿ. ಜನರಲ್ ಆಗಿ ಹೇಳಿದ್ದು, ಶಾಪ್ ಹೇಳಿದೆ. ಇಲ್ಲಿ ಸೇಮ್ ಆಸ್ ಇಟ್ ಈಸ್ ನಿಮಗೆ ಇಂಟರ್ನೆಟ್ ನ ವರ್ಕ್ ಆಗ್ಬೇಕಾದ್ರೆ ಬೇನ್ ಇಂಟರ್ನೆಟ್ ನ ಬೇಕು. ಓಕೆ, ಇಂಟರ್ನೆಟ್ ನ ವರ್ಕ್ ಆಗ್ತಿದೆ ಅಂದಾಗ ಗೂಗಲ್ ನಾವು ಓಪನ್ ಮಾಡ್ಕೊಳ್ತೀವಿ. ಗೂಗಲ್ ಓಪನ್ ಮಾಡಿದಾಗ ಏನಾದ್ರು ಸರ್ಚ್ ಮಾಡ್ತೀವಿ. ಕ್ಲೈಂಟ್ ಒನ್ ಏನ್ ಮಾಡ್ತೀನಿ, ರಿಕ್ವೆಸ್ಟ್ ನ ಕಳಿಸ್ತೀನಿ. ಓಕೆ, ಏನು ಔಟ್ ಪಾನಿಪುರಿ ಮೇಕ್ ಏನೋ ಕ್ವಶನ್ ಕೇಳ್ತೀರಾ, ಏನ್ ಮಾಡುತ್ತೆ, ಈ ಸರ್ವರ್ ಅಲ್ಲಿ ಮೊದಲೇ ಏನ್ ಮಾಡ್ತಾರೆ, ನಿಮ್ಗೆ ಜನರಲ್ ಸ್ಟೋರ್ ಅಲ್ಲಿ ಹೇಳಿದ್ದೆ, ಜನರಲ್ ಸ್ಟೋರ್ ಅಲ್ಲಿ ಅವರು ಬೇಕಾಗಿರೋ ಐಟಮ್, ಕಸ್ಟಮರ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅವರು ಹೇಗೆ ಸ್ಟೋರ್ ನ ಮಾಡಿರ್ತಾರೆ, ಅದೇ ತರ ಈ ಸರ್ವರ್ ಅಲ್ಲೂ ಕೂಡ ನೀವು ಕೇಳುವಂತ ಯಾವುದೇ ಕ್ವಶನ್ಸ್ ಆಗ್ಲಿ ಆಟೋಮೆಟಿಕಲಿ ಸ್ಟೋರ್ ಆಗಿರುತ್ತೆ, ಅಲ್ಲಿ ಸರ್ವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಬೈ ಚಾನ್ಸ್ ಸ್ಟೋರ್ ಆಗ್ಲಿಲ್ಲ, ಆಟೋಮೆಟಿಕ್ ರಿಕ್ವೆಸ್ಟ್ ಅಂದ್ರೆ ರಿಟರ್ನ್ ಬರುತ್ತೆ. ಓಕೆ, ಇಲ್ಲ ಅಂತಾನೆ ಬರುತ್ತೆ. ಅದಕ್ಕೆ ರಿಲೇಟಿವ್ ಇರೋದು ಬೇರೆ ಬೇಕಾದ್ರೆ ತೋರಿಸ್ಬೋದು. ಈಗ ಏನೋ ಒಂದು ಕ್ವಶನ್ ಮಾಡಿದ್ವಿ, ಆ ಕ್ವಶನ್ ಕೇಳಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಲಿ ನಿಮಗೆ ರಿಪ್ಲೈ ಬರುತ್ತೆ. ರಿಕ್ವೆಸ್ಟ್ ಸೆಂಡ್ ಮಾಡಿದಿರಾ ಅಥವಾ ರಿಕ್ವೆಸ್ಟ್ ಮಾಡಿದಿರಾ, ಆ ಸರ್ವರ್ ಕಡೆಯಿಂದ ನಿಮಗೆ ಪೇಜ್ ನ ಆಟೋಮೆಟಿಕಲಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೀವು ಕೇಳಿರುವಂತ ಪೇಜು ನಿಮ್ಮ ಕ್ಲೈಂಟ್ PC ಅಲ್ಲಿ ಓಪನ್ ಆಗುತ್ತೆ, ಸೇಮ್ ಆಸ್ ಇಟ್ ಈಸ್. ಓಕೆ, ಇಲ್ಲಿ ಟೈಮು ಮತ್ತೆ ಇಯರ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ, ಈ ವರ್ಕ್ ಆಗ್ತಿಲ್ಲ ಅಥವಾ ಇನ್ ಟೈಮ್ ಇಲ್ಲ ಅಂದಾಗ ನೀವು ಕಳಿಸಿರುವಂತ ಸರ್ವರ್ಗೆ ಹೋಗುತ್ತೆ, ಬಟ್ ಅದು ಈ ಸರ್ವರ್ ಡೇಟು ಮತ್ತೆ ಟೈಮ್ಗೆ ಮ್ಯಾಚ್ ಆಗ್ತಿರಲ್ಲ. ಯಾವುದು ಈ ಮೂರು ಸಿಸ್ಟಮ್ಸ್ ಅಲ್ಲೂ ಕೂಡ ಡೇಟು ಟೈಮು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ನೀವು ಏನೇ ಕೇಳಿದ್ರು ಕೂಡ ಈ ಸರ್ವರ್ ಮುಖಾಂತರ ನಿಮಗೆ ರಿಪ್ಲೈ ಬರೋದಿಲ್ಲ. ಕೆಲವೊಂದು, ಎಲ್ಲ ಅಂತಲ್ಲ, ಕೆಲವೊಂದಲ್ಲಿ. ಓಕೆ, ಯಾಕೆ ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಇಂಟರ್ನೆಟ್ ಅನ್ನ ಒಂದು ಸಾರಿ ನಾವು ಕನೆಕ್ಟ್ ಮಾಡ್ತು ಅಂತಂದ್ರೆ ಇಂಟರ್ನೆಟ್ ಮುಖಾಂತರ ನಮ್ಮ ಲೊಕೇಶನ್ ಕ್ಯಾಚ್ ಆಗುತ್ತೆ, ನಮ್ಮ ಸಿಸ್ಟಮ್ ಯಾವ ಸಿಸ್ಟಮ್ ಯೂಸಸ್ ಮಾಡ್ತಿದೀವಿ ಮ್ಯಾಕ್ ಅಡ್ರೆಸ್ ಅನ್ನ ಆಟೋಮೆಟಿಕಲಿ ಅನಲೈಸ್ ಮಾಡುತ್ತೆ. ಅದರ ಜೊತೆಗೆ ಎಲ್ಲಿ ಮತ್ತೆ ಏನನ್ನ ಸರ್ಚ್ ಮಾಡ್ತೀವಿ, ಯೂಸರ್ ID ಏನು, ಪ್ರತಿಯೊಂದು. ಈಗ ನಾನು ಕಂಪ್ಯೂಟರ್ಸ್ ಯೂಸಸ್ ಮಾಡ್ತಿರುವಂತದ್ದು ಎಕ್ಸಾಕ್ಟ್ ಲೊಕೇಶನ್ಸ್, ನಾನು ಎಲ್ಲಿರುವಂತದ್ದು ನಮ್ಮ ಊರಲ್ಲಿ ಕರ್ಪೂರ್ ಅಂತ ಇದೆ, ಆ ಕರ್ಪೂರನ್ನ ಶಾಪ್ ಅಲ್ಲಿ ಇದ್ದೀನಿ, ಆ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಇದು ಸ್ಯಾಟಲೈಟ್ ಮುಖಾಂತರ ಕ್ಯಾಚ್ ಮಾಡುತ್ತೆ. ಇದು ಡೇಟು ಮತ್ತೆ ಟೈಮ್ ಏನಾದ್ರು ಬೈ ಚಾನ್ಸ್ ಮಿಸ್ ಮ್ಯಾಚ್ ಆಯ್ತು ಅಂದಾಗ ನಿಮಗೆ ಅವರಿಗೆ ಎಕ್ಸಾಕ್ಟ್ ಇದು ಲೊಕೇಶನ್ ಆಗ್ಲಿ ಸಿಗಲ್ಲ. ಹಾಗಾಗಿ ಇವರ ಕಡೆಯಿಂದ ನಿಮಗೆ ಏನು ಇನ್ಫಾರ್ಮೇಶನ್ ಕೊಡಲ್ಲ. ಗವರ್ಮೆಂಟ್ಸ್ ಪ್ರತಿಯೊಂದು ಕೂಡ ವಾಚ್ ಮಾಡ್ತಿದ್ದಾರೆ.
ಗೊತ್ತಿದೆ ಅನ್ಕೊಳ್ತೀನಿ. ಗೊತ್ತಿದ್ಯಾ? ನಮ್ಮ ಮೊಬೈಲ್ಗಳು ಅಷ್ಟೇ, ಯಾವುದೇ ಇರಲಿ, ಏನೇ ಇದು ಮಾಡಲಿ, ಎಕ್ಸಾಕ್ಟ್ ಲೊಕೇಶನ್. ಈಗ ನಾನು ಯಾವ್ದಾದ್ರು ಒಂದು ಮೇಲ್ನ ಏನಾದ್ರು ಮಿಸ್ ಮ್ಯಾಚ್ ಆಗಿ, ಅಥವಾ ಯಾರೋ ಒಬ್ಬ VIP ಅವರಿಗೆ ಏನಾದ್ರು ಇಲ್ಲಿಂದ ನಾನು ಕಳಿಸಿದೆ ನನ್ನ ಮೇಲಿಂದ, ಅಥವಾ ಬೇರೆ ಮೇಲಿಂದ ಕಳಿಸಿದ್ರು ಕೂಡ, ಅಥವಾ ಬಾಂಬ್ ಇದೆ ಅಂತ ಏನಾದ್ರು ಬೈ ಚಾನ್ಸ್ ಕಳಿಸಿದೆ, ಕಳಿದ ತಕ್ಷಣ ಇದನ್ನ ಎಕ್ಸಾಕ್ಟ್ ಇಂಥವ್ರೆ ಕಳಿಸಿದ್ರ ಅಂತ ಗೊತ್ತಾಗಲ್ಲ, ಇಂಥ ಜಾಗದಿಂದ ಕಳಿಸಿದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಆ ಒಂದು ಇನ್ಫಾರ್ಮೇಶನ್ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತಂದ್ರೆ, ಈ ಸರ್ವರ್ ಅನ್ನ ಟೈಮಿಂಗು ಮತ್ತೆ ಇಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅನ್ಕೊಳ್ಬೋದು, ಸರ್ ಮತ್ತೆ ಆ ತರ ಮಾಡೋಗಿದ್ರೆ ಟೈಮು ಮತ್ತೆ ಚೇಂಜ್ ಡೇಟ್ ಮಾಡ್ಬಿಟ್ಟು ಕಳಿಸ್ಬೋದಲ್ವಾ, ಸಿಕ್ಕಾಕೊಳ್ಳೋದೇ ಇಲ್ಲ. ನಿಮ್ಗೆ ಲೊಕೇಶನ್ ಅದಕ್ಕೆ ಆ ತರ ಮಾಡಿದಾಗ ನಿಮ್ ಮೇಲೆ ಹೋಗಲ್ವಲ್ಲ, ಲಿಂಕೇಜ್ ಸಿಗೋದಿಲ್ಲ ಅದಕ್ಕೆ. ಕೆಲವೊಂದ್ಸಲ ಲಿಂಕ್ ಸಿಗುತ್ತೆ, ಓಕೆ, ಲಿಂಕ್ ಸಿಕ್ಕಿದ್ರು ಆಟೋಮೆಟಿಕಲಿ ತಗೊಳುತ್ತೆ. ಕೆಲವೊಂದು ಸರ್ವರ್ ಅಲ್ಲಿ ಒಂದ್ಸಲ ಸರ್ಚ್ ಮಾಡ್ತಾ ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಸರ್ವರ್ ನಿಮ್ಗೆ ಓಪನ್ ಆಗಲ್ಲ. ಇಂಪಾರ್ಟೆಂಟ್ ಲಿಂಕ್ಸ್ ಇರೋಂಥದ್ದನ್ನ ಡೇಟ್ ಟೈಮ್ ಎಕ್ಸಾಕ್ಟ್ ಇದ್ದಾಗಲೇ ಮಾತ್ರ ನಿಮ್ಗೆ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಓಪನ್ ಆಗಲ್ಲ. ಹಾಗಿದ್ರೆ ಇದನ್ನ ಡೇಟು ಮತ್ತೆ ಟೈಮ್ ಅನ್ನ ಬೈ ಚಾನ್ಸ್ ಪ್ರಾಬ್ಲಮ್ ಆಯ್ತು, ಅಥವಾ ನನಗೆ ಈಗ ಸೆಲ್ ಓಕೆ ಒಟ್ಟೋಗಿದೆ, ನಾನು ವರ್ಕ್ ಮಾಡಬೇಕು, ಸೆಲ್ ನನಗೆ ಸಿಗ್ಲಿಲ್ಲ, ಯಾವ ಶಾಪಲ್ಲೂ ಸಿಗ್ತಾ ಇಲ್ಲ, ಮತ್ತೆ ಹಾಗೆ ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ವರ್ಕ್ ಮಾಡ್ಬೋದಾ? ಕ್ವಶನ್ ಬರ್ಬೋದು ಅಲ್ವಾ, ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಈಗ ಮಾಡ್ತಿರುವಂಥದ್ದು, ಸೆಲ್ ಇಲ್ಲ, ಬಟ್ ಡೇ ಟು ಟೈಮ್ ಕರೆಕ್ಟ್ ಮ್ಯಾಚಿಂಗ್ ಇಲ್ಲ, ವರ್ಕ್ ಆಗ್ತಿಲ್ಲ. ಆಪ್ಷನ್ಸ್ ಇದೆ, ನೀವು ಕಂಪ್ಯೂಟರ್ನ ಆನ್ ಮಾಡಿದಾದ್ಮೇಲೆ ಓಕೆ, ನಿಮಗೆ ಆಪ್ಷನ್ಸ್ ಇದೆ. ಏನು ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗಿ ನೀವು ಚೇಂಜಸ್ ನ ಮಾಡ್ಕೊಳ್ಬಹುದು. ಯಾವ ರೀತಿ ಅಂದ್ರೆ ಮಾರ್ಕ್ ಮಾಡ್ತೀನಿ ನೋಡಿ, ಎರಡು ಟೈಪ್ ಇದೆ. ಒಂದು ಇಲ್ಲಿ ಏನ್ ಕಾಣ್ತಿದೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು, ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಅಡ್ಜಸ್ಟ್ ಡೇಟ್ ಅಂಡ್ ಟೈಮ್, ಇವೆಲ್ಲ ಸುಮಾರು ಇದೆ. ಓಕೆ, ಇದನ್ನ ಒಂದೊಂದೊಂದೇ ಹೋಗೋಣ, ಟೈಮ್ ಬಂದಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ಟೂಲ್ ಬಾರ್ ಅದ್ ನೋಡ್ಕೊಳ್ಳೋಣ. ಆಮೇಲೆ ಫಸ್ಟ್ ಅಡ್ಜಸ್ಟ್ ಅಂಡ್ ಡೇಟ್ ಅಂಡ್ ಟೈಮ್ ಮುಗಿಸೋಣ. ಫಸ್ಟ್ ಡೇಟ್ ಅಂಡ್ ಟೈಮ್ ಅನ್ನು ಅಡ್ಜಸ್ಟ್ ಡೇಟ್ ಅಂಡ್ ಟೈಮ್ ಅಂದ್ರೆ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ನಿಮಗೆ ಈ ತರ ಒಂದು ಆಪ್ಷನ್ ಬಂತು. ಇಲ್ಲಿ ಕೇಳ್ತಿದೆ ಪ್ರೆಸೆಂಟ್ ಡೇಟ್ ಸರಿ ಇದೆ, ಸೆಟ್ ಟೈಮ್ ಆಟೋಮೆಟಿಕಲಿ ಆನ್ ಇಟ್ಟಿದ್ದೀನಿ, ಮತ್ತೆ ಸೆಟ್ ಟೈಮ್ ಝೋನ್ ಆಟೋಮೆಟಿಕಲ್ ಇದೆ, ಅದು ಕೂಡ ಆಟೋಮೆಟಿಕ್ ಆಗಿದ್ದೀನಿ. ಏನಕ್ಕೆ ಆಟೋಮೆಟಿಕ್ ಇಟ್ಟಿದ್ದೀನಿ ಎರಡು ಕೂಡ? ಮ್ಯಾನ್ಯಲ್ ಇಡ್ಬೋದಾಗಿತ್ತು. ಮ್ಯಾನ್ಯಲ್ ಅಂತಂದೇನು ನಾವೇ ಕುಳಿಸ್ಕೊಬೇಕು. ಆಟೋಮೆಟಿಕ್ ಅಂದ್ರೆ ಆಟೋಮೆಟಿಕ್ ಅದು ತನ್ನಷ್ಟಕ್ಕೆ ತಾನೇ ಅದು ಸಿಂಕ್ ಆಗುತ್ತೆ. ನೀವೇನೇ ಮಾಡಿ ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರ ಎಷ್ಟು ಟೈಮಿಂಗ್ಸ್ ಇದೆ ಅದು ಆಟೋಮೆಟಿಕ್ ತಗೊಳುತ್ತೆ. ಈಗ ಅದನ್ನ ಆಫ್ ಮಾಡ್ತೀನಿ. ಇಲ್ಲಿ ಬಂತು ಟೈಮ್ ಝೋನ್ ಇದೆ, ಆಟೋಮೆಟಿಕ್ ಝೋನ್ ಇರುವಂತದ್ದು ತಗೊಂಡಿದೆ. ಟೈಮ್ ಝೋನ್ ಕ್ಲಿಕ್ ಮಾಡಿದಾಗ ಸುಮಾರು ಬೇರೆ ಬೇರೆ ಎಲ್ಲಾ ದೇಶದ ನೇಮ್ಸ್ ಇದೆ. ಟೈಮ್ ನ ಗಮನಿಸ್ತಾ ಇರಿ. ಓಕೆ, ನಾನೀಗ ಬೇರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡಾಕಾ ಅಂತ ಇದೆ. ಓಕೆ, ಡಾಕಾ ಅಂತ ಸೆಲೆಕ್ಟ್ ಮಾಡಿದೆ. ಟೈಮಲ್ಲಿ ಏನೇನು ಚೇಂಜಸ್ ಆಯ್ತಾ? ಆಯ್ತಾ? ಎಷ್ಟು ಟೈಮ್ ಈಗ? PM ಸರಿ ಇದೆ. ಒಂದು ನಿಮಿಷ, ಇನ್ನು ಬೇರೆ ಯಾವ್ದು ತಗೋಣ, ನಿಯರ್ ಬೈ ಅಂತ. ಇಲ್ಲ ಬೇರೆ ಲಾಂಗ್ ಅಂತ. ಅಮೇರಿಕ ಅವರು ಅವರೇ ಇದು ಮಾಡಿದ, ಅವ್ರದೇ ಇಲ್ಲ ಅಂದ್ರೆ ಮತ್ತೆ ಬೇರೆ ಯಾವ್ದಂತ ತಗೊಳ್ಳೋಣ. ಸೆಂಟ್ರಲ್ ಕೆನಡಾ ಇದೆ, ನೋಡಿ USA ಕ್ಲಿಕ್ ಮಾಡಿದೆ. ಟೈಮು ಪ್ರೆಸೆಂಟ್ ಅಲ್ಲಿನ ಟೈಮ್ ತೋರಿಸುತ್ತೆ. ಎಷ್ಟಿದೆ ಪ್ರೆಸೆಂಟ್ ಇವಾಗ ಅಲ್ಲಿ? 8:50 AM ಇದೆಯಾ PM ಇದೆಯಾ?
ಅಂದ್ರೆ ಪ್ರೆಸೆಂಟ್ ನಮ್ಮ ಟೈಮಿಂಗ್ಸ್ ಏನಿದೆ 8:20, ಬಟ್ ಅಲ್ಲಿ 8:20 PM ಇದೆ ನಮ್ಮಲ್ಲಿ. ಇಂಡಿಯಾ ಟೈಮಿಂಗ್ಸ್ ಬಂದು 8:21 PM. ಬಟ್ ನಾನೀಗ ಸೆಲೆಕ್ಟ್ ಮಾಡಿರುವಂಥದ್ದು ಏನಿದೆ ಸೆಂಟ್ರಲ್ ಅಮೆರಿಕನ ಸೆಲೆಕ್ಟ್ ಮಾಡಿದೀನಿ. ಅದರ ಟೈಮಿಂಗ್ ಬಂದು ಇಲ್ಲಿ ಕೊಡ್ತೀವಿ. ಇಲ್ಲಿ ಕಾಣ್ತಿದೆ 8:51 AM. ಏನು AM ಮತ್ತೆ PM ಅಂದ್ರೆ ಮಾರ್ನಿಂಗ್ ಈವ್ನಿಂಗ್. ಸ್ಕ್ರೀನ್ ಹೋಯ್ತಾ? ಕಾಲ್ ಬಂತು, ಒಂದು ನಿಮಿಷ. ಸ್ಕ್ರೀನ್ ಹೋಗಿದೆ, ಅಷ್ಟಾಗಿ ಒಂದೇ ಒಂದು ಟೆಸ್ಟಿಂಗ್ ಮಾಡ್ಕೋಬೇಕು, ಮಾಡ್ಕೊಂಡ್ಬಿಡ್ತೀನಿ.